ಪ್ರವಾಹಕ್ಕೆ ತತ್ತರಿಸಿ ಹೋಗಿದೆ. ಇನ್ನು ನೇಪಾಳಕ್ಕೆ ಭಾರತದ ಸಹಾಯ ಹಸ್ತ ಸಿಗ್ತಾ ಇದೆ. ರಕ್ಷಣಾ ಕಾರ್ಯದಲ್ಲಿ ಕೈ ಜೋಡಿಸಿರುವಂತದ್ದು ಭಾರತೀಯ ಸೇನೆ. ಪರಿಹಾರ ಸಾಮಗ್ರಿಗಳನ್ನ ಕೂಡ ನಮ್ಮ ಭಾರತದಿಂದ ರವಾನೆ ಮಾಡಲಾಗ್ತಾ ಇದೆ. ನೇಪಾಳ ಪ್ರಧಾನಿಗೆ ಕರೆ ಮಾಡಿ ಪ್ರಧಾನಿ ಮೋದಿ ಅವರು ಮಾತುಕತೆಯನ್ನ ಆಡ್ತಾರೆ. ನಮ್ಮಿಂದ ಆದಷ್ಟು ಸಹಾಯವನ್ನ ನಾವು ಮಾಡ್ತೀವಿ ಅಂತ ರಕ್ಷಣಾ ಕಾರ್ಯಕ್ಕೆ ಅಗತ್ಯ ನೆರವನ್ನ ಕೂಡ ಘೋಷಣೆ ಮಾಡಿದ್ದಾರೆ. ಪ್ರವಾಹಕ್ಕೆ ತತ್ತರಿಸಿ ಹೋಗಿರುವಂತದ್ದು ನೇಪಾಳ. ಈಗ ಭಾರತ ತನ್ನಿಂದ ಆದಷ್ಟು ಸಹಾಯವನ್ನ ಮಾಡೋದಕ್ಕೆ ಸಹಾಯ ಹಸ್ತವನ್ನ ಚಾಚಿದೆ. ಇನ್ನು ನಮ್ಮ ಸೇನಾ ಪಡೆ ನೇಪಾಳಕ್ಕೆ ಯಾವ ಹಂತದಲ್ಲಿ ಅಲ್ಲಿಗೆ ತೆರಳಿ ಸಹಾಯ ಮಾಡಬೇಕು ಎಲ್ಲವನ್ನ ಕೈಗೊಂಡಿರುವಂತದ್ದು. ಒಟ್ಟಾರೆ ಅಗತ್ಯಕ್ಕೆ ಬೇಕಾದಂತ ಎಲ್ಲಾ ರಕ್ಷಣೆಯನ್ನ ಭಾರತದಿಂದ ನೇಪಾಳಕ್ಕೆ ನೀಡಲಾಗುತ್ತೆ ಅಂತ ಭರವಸೆಯನ್ನ ನೀಡಿರುವಂತದ್ದು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು. ಇನ್ನು ಈ ಭಾಗ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಹೋಗುವಂತ ಪ್ರಮುಖ ಮಾರ್ಗ ಆಗಿರುವಂತದ್ದು. ಭಾರತದ 100ಕ್ಕೂ ಹೆಚ್ಚು ಯಾತ್ರಾರ್ಥಿಗಳು ಸೇರಿದಂತೆ ಈ ಅಮೆರಿಕ, ಆಸ್ಟ್ರೇಲಿಯಾ ಮತ್ತೆ ಬ್ರಿಟನ್ ದೇಶಗಳ ಪ್ರವಾಸಿಗರು ಕೂಡ ಅಲ್ಲಿಗೆ ಹೋಗಿದ್ದು, ಆದ್ರೆ ಕಾಣೆಯಾಗಿದ್ದಾರೆ ಅವರೆಲ್ಲರೂ ಕೂಡ. ಇನ್ನು ಸೇನಾ ಸಿಬ್ಬಂದಿ ಕೂಡ ನಾಪತ್ತೆಯಾಗಿದ್ದಾರೆ. 133 ಭಾರತೀಯರು ನಾಪತ್ತೆಯಾಗಿರುವಂತದ್ದು ಈ ಪ್ರವಾಹದಲ್ಲಿ. ನೇಪಾಳ ಜೊತೆ ಭಾರತ ನಿರಂತರವಾಗಿ ಸಂಪರ್ಕವನ್ನ ಹೊಂದಿರುತ್ತೆ. ತುರ್ತು ಸಹಾಯವಾಣಿ ಸಂಖ್ಯೆಗಳನ್ನ ಕೂಡ ಬಿಡುಗಡೆ ಮಾಡಲಾಗಿದೆ. ಪ್ರವಾಹದಲ್ಲಿ ನಮ್ಮ ಭಾರತೀಯರು ಕೂಡ ನಾಪತ್ತೆಯಾಗಿರುವಂತದ್ದು ಇದು ನಿಜಕ್ಕೂ ನೋವು, ಆತಂಕ, ಭಯ. ಅವರನ್ನ ನಂಬಿಕೊಂಡು ಇಲ್ಲಿ ಭಾರತದಲ್ಲಿ ಕಾದಿರುವಂತ ಅವರ ಕುಟುಂಬದವರು ಜೊತೆಗೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನ ತುಂಬಾ ಸೀರಿಯಸ್ ಆಗಿ ಪರಿಗಣಿಸ್ತಾರೆ. ಯಾಕಂದ್ರೆ ನಮ್ಮ ಭಾರತೀಯರು ಕೂಡ ಅಲ್ಲಿ ಇದ್ದಾರೆ. ಅಷ್ಟೇ ಅಲ್ಲದೆ ನೇಪಾಳಕ್ಕೆ ನಮ್ಮ ಕಡೆಯಿಂದ ಏನೇನೇ ರಕ್ಷಣೆ ಆಗಿರ್ಬೋದು, ಸಹಾಯ ಆಗಿರ್ಬೋದು ನೀಡ್ತೀವಿ. ಯಾರೆಲ್ಲ ನಾಪತ್ತೆಯಾಗಿದ್ದಾರೆ ಅವರನ್ನ ಹುಡುಕೋಣ, ಸೇಫ್ ಆಗಿ ಅವರನ್ನ ವಾಪಸ್ ಕರ್ಕೊಂಡು ಬರೋಣ. ಅದರಲ್ಲೂ ನಮ್ಮ ಭಾರತೀಯರನ್ನ ಅಲ್ಲಿ ಬೇರೆ ಯಾರೇ ಸಿಕ್ಕಿದ್ರು ಅಷ್ಟೇನೆ ಅವರು ಜೀವಂತವಾಗಿ ಸಿಕ್ಕರೆ ಸಾಕು ಅನ್ನುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗುತ್ತೆ. ನಾವು ಗಮನಿಸ್ತಾ ಇದ್ದೀವಿ ಸಂಪೂರ್ಣವಾಗಿ ಪ್ರವಾಹದ ಪರಿಸ್ಥಿತಿ ಅಲ್ಲಿ ನಿರ್ಮಾಣ